ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮಲ್ನಾಡ್ ಬ್ಲಾಗ್ಸ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ, ಹಾಗೆ ಅಷ್ಟೇ ಬ್ಯುಸಿಯಾಗೂ ಇದ್ದೀನಿ. ನಾನು ಶಾಪ್ ಓಪನ್ ಮಾಡಿ 3 ಮಂತ್ಸ್ ಆಯಿತು. ಈ 3 ಮಂತ್ಸಲ್ಲಿ ನಾನು ಹಾಕಿದ್ದು ಬರೀ 2 ವೀಡಿಯೋಸೇ ಅಪ್ಲೋಡ್ ಮಾಡೋಕ್ಕಾಗ್ತಾ ಇಲ್ಲ. ಈ ಕಡೆ ಕಾನ್ಸಂಟ್ರೇಟ್ ಮಾಡೋಕ್ಕಾಗ್ತಿಲ್ಲ ಅಷ್ಟೇ. ಇನ್ನೂ ತುಂಬ ವಿಷಯಗಳಿದೆ ನಿಮ್ಮೊಟ್ಟಿಗೆ ಮಾತಾಡೋಕ್ಕೆ, ತುಂಬ ವಿಷಯಗಳಿದೆ ನಿಮ್ಮೊಟ್ಟಿಗೆ ಹಂಚ್ಕೊಳ್ಳೋದಕ್ಕೆ. ನನ್ನನ್ನೇ ನಾನು ಮರ್ತ್ಕೊಂಡ್ಬಿಟ್ಟಿದ್ದೀನಿ ಅಂತ ಅನಿಸುತ್ತೆ. ಯಾಕಂದರೆ ವೀಡಿಯೋಸ್ ಮಾಡ್ತಾ ಇದ್ದಾಗ ನನ್ನ ಬಗ್ಗೆ ತುಂಬಾ ಕಾಳಜಿ ಇರುತ್ತೆ. ಯಾಕಂದರೆ ನನ್ನನ್ನು ತುಂಬ ಜನ ನೋಡ್ತಾ ಇರ್ತೀರ, ನನ್ನ ಸಬ್ಸ್ಕ್ರೈಬರ್ಸ್ ಎಲ್ಲ ನೋಡ್ತಾ ಇರ್ತಾರೆ. ಸೊ ಅವ್ರಿಗೆ ನಾವು ಆನ್ಸರೇಬಲ್ ಆಗಿರಬೇಕು ಅನ್ನೋ ಕಾರಣಕ್ಕಾಗಿ ನಾವು ತುಂಬಾ ಕೇರ್ಫುಲ್ ಆಗಿರ್ತೀವಿ. ಜೊತೆಗೆ ನಮ್ಮನ್ನು ನಾವು ತುಂಬಾ ಕೇರ್ ಮಾಡ್ತಾ ಇರ್ತೀವಿ. ಈ ವಿಡಿಯೋಸ್ ಮಾಡ್ತಾ ಇಲ್ಲ ಅಂದರೆ ನನ್ನನ್ನು ನಾನು ಕೇರ್ ಮಾಡ್ಕೊಳ್ಳೋದು ಸ್ವಲ್ಪ ಕಡಿಮೆ ಮಾಡಿಬಿಡ್ತೀನಿ ಅಂತಲೇ ಹೇಳ್ಬೋದು. ಇದು ನನಗೆ ಆಗ್ತಿರೋಂಥ ಎಕ್ಸ್ಪೀರಿಯೆನ್ಸ್. ಇವಾಗ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ಮೇಲೆ ಇಷ್ಟೊಂದು ಗ್ಯಾಪು, ಮೋಸ್ಟ್ಲಿ ಇದು ಸೆಕೆಂಡ್ ಟೈಮ್ ಅಂತ ಅನಿಸುತ್ತೆ. ಒಂದು ಸಲ ಮೊಬೈಲ್ ಹಾಳಾಗಿತ್ತು ಅಂತ 3 ಮಂತ್ಸ್ ಗ್ಯಾಪ್ ಕೊಟ್ಟಿದ್ದೆ. ಬಟ್ ಇವಾಗೂ ಕೂಡ ಅದೇ ಥರ ಆಗಿದೆ. ಇನ್ನಾದರೂ ಗ್ಯಾಪ್ ಕೊಡದೆ ಕಂಟಿನ್ಯೂಸ್ ಆಗಿ ವೀಡಿಯೋಸ್ ಹಾಕಬೇಕು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಏನಾಗುತ್ತೆ ಅಂತ ಹೇಳಿ. ಕೆಲಸ ಜೊತೆಗೆ ವೀಡಿಯೋಸ್ ಮಾಡೋದು ಕೂಡ ತುಂಬ ಇಂಪಾರ್ಟೆಂಟು. ಯಾಕಂದರೆ ನಾನು ಇಷ್ಟಪಟ್ಟು ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿದ್ದು. ಸೊ ಇದು ಅನಿವಾರ್ಯ ಕಾರಣಕ್ಕೆ ಸ್ಟಾಪ್ ಆಗಬಾರ್ದಲ್ವ. ಅದಕ್ಕೆ ಎಲ್ಲದಕ್ಕಿಂತ ಮುಖ್ಯವಾಗಿ ನಾನು ಶಾಪ್ ಓಪನ್ ಮಾಡಿದ್ಮೇಲೆ ನನಗೆ ತುಂಬ ಜನ ಬಂದುಬಿಟ್ಟು ಮಾತಾಡಿಸ್ತಾರೆ, ನಾನು ನಿಮ್ಮ ಚಾನಲ್ನ ನೋಡ್ತಾ ಇದ್ದೀನಿ, ನಾನು ನಿಮಗೆ ಸಬ್ಸ್ಕ್ರೈಬರ್ಸು, ನಿಮ್ಮ ವೀಡಿಯೋಸ್ ನೋಡ್ತಾ ಇರ್ತೀವಿ ಮೇಡಮ್ ಅಂತೇಳಿ ಬಂದು ಮಾತಾಡಿಸ್ತಾರೆ. ಶಾಪ್ಗೆ ಬಂದು ಮಾತಾಡ್ಸಿರೋರು ಇದ್ದಾರೆ. ಹಾಗೆ ಸ್ಕೂಲ್ ಮಕ್ಕಳುಗಳು ಕೂಡ ನನ್ನನ್ನು ಗುರ್ತು ಹಿಡಿದು ಮಾತಾಡಿರೋರು ಇದ್ದಾರೆ. ಅದ್ರ ಬಗ್ಗೆ ನಂಗೆ ತುಂಬಾ ಖುಷಿ ಇದೆ. ಬಟ್ ಅದೆಲ್ಲ ಸಾಧ್ಯ ಆಗಿದ್ದು ನಾನು ಯೂಟ್ಯೂಬ್ ಚಾನಲ್ ಮಾಡಿದ್ರಿಂದನೇ ಅಲ್ವಾ. ಆ ಕಾರಣಕ್ಕೆ ನನಗಿದು ತುಂಬಾ ಇಷ್ಟ. ಬಟ್ ನಾನು ಅನಿವಾರ್ಯ ಕಾರಣದಿಂದಾಗಿ ನನ್ನ ಕೆಲಸದ ಒತ್ತಡದಿಂದ ಕೂಡ ನಾನು ಮಾಡೋಕ್ಕಾಗದೇ ಇರ್ಬೋದು. ಎಷ್ಟೋ ಸಲ ಫ್ರೀಯಾಗಿದ್ದರೂ ಕೂಡ ಈ ಕಡೆ ಕಾನ್ಸಂಟ್ರೇಟ್ ಮಾಡೋಕ್ಕಾಗಿಲ್ಲ ಅಷ್ಟೇ, ಇನ್ನೇನಿಲ್ಲ. ಬೆಳಗ್ಗೆ ಎದ್ದು ಮಾರ್ನಿಂಗ್ ರೊಟೀನ್ ಅಂತ ಏನಿರುತ್ತೆ ಅದನ್ನೆಲ್ಲ ಮುಗಿಸ್ಕೊಂಡು ಶಾಪ್ ಹೋಗಿ ಅಲ್ಲಿಂದ ನಾನು ಮನೆಗೆ ಬರಬೇಕಾದ್ರೆ 8ರಿಂದ 8:30, 9 ಗಂಟೆ ಕೂಡ ಆಗಿದ್ದು ಉಂಟು ಎಷ್ಟೋ ಸಲ. ಹಸ್ಬೆಂಡ್ ಇದ್ದರು ಅಂದರೆ 10 ಗಂಟೆನೂ ಆಗಿಬಿಡುತ್ತೆ. ಅವರಿಲ್ಲ ಅಂದರೆ 7:30ಗೆಲ್ಲ ಮನೆಗೆ ಬಂದುಬಿಡ್ತೀನಿ. ಮನೆಗೆ ಬಂದ ತಕ್ಷಣ ಮನೇಲಿ ಅಡುಗೆ ಮಾಡೋದೆಲ್ಲ ಇರುತ್ತೆ. ಫುಲ್ ಡೇ ಕೆಲಸ ಮಾಡಿರ್ತೀನಲ್ಲ, ತುಂಬಾ ಸುಸ್ತಾಗಿರುತ್ತೆ. ವೀಡಿಯೋಸ್ ಎಡಿಟ್ ಮಾಡೋಕ್ಕಾಗಿರ್ಬೋದು, ವಾಯ್ಸ್ ಓವರ್ ಕೊಡೋಕ್ಕಾಗಿರ್ಬೋದು, ಅದಕ್ಕೆಲ್ಲ ನನಗೆ ಎನರ್ಜಿನೇ ಇರೋದಿಲ್ಲ. ಅದಕ್ಕೋಸ್ಕರ ವೀಡಿಯೋಸ್ ಮಾಡ್ಕೊಳಕ್ಕಾಗ್ತಿಲ್ಲ, ವೀಡಿಯೋಸ್ನ ಅಪ್ಲೋಡ್ ಮಾಡೋಕ್ಕಾಗ್ತಿಲ್ಲ ಅಷ್ಟೇ. ಆ ವಿಚಾರವಾಗಿ ನನ್ನ ಕಡೆಯಿಂದ ಕ್ಷಮೆ ಇರಲಿ ನನ್ನ ಇಷ್ಟಪಡುವಂಥ ಸಬ್ಸ್ಕ್ರೈಬರ್ಸ್ಗಳಿಗೆ ಅಷ್ಟೇ. ಇನ್ನು ವೆಯ್ಟ್ ಲಾಸ್ನ ಮಾಡ್ತಾ ಇದ್ದಿದ್ದು ಹೌದು, ವೆಯ್ಟ್ ಲಾಸ್ ಕಡೆ ಗಮನ ಕೊಡೋದು ಕಡಿಮೆ ಆಗಿದ್ದಂತೂ ನಿಜವಾಗ್ಲೂ ಹೌದು. ಬಟ್ ಈ 3 ಮಂತ್ಸಲ್ಲಿ ವೆಯ್ಟ್ ಲಾಸ್ ಕಡೆ ಗಮನ ಕೊಡದೆ ಸ್ವಲ್ಪ ವೆಯ್ಟ್ ಕೂಡ ಗೇಯ್ನ್ ಆಗಿದ್ದೀನಿ. ಆ ವೆಯ್ಟ್ ಗೇಯ್ನ್ ಆಗಿದ್ದರಿಂದ ನನ್ನ ಆರೋಗ್ಯದಲ್ಲೂ ಕೂಡ ಕೆಲವು ಏರುಪೇರುಗಳು ಆಗಿದೆ. ಬಾಡಿ ಪೇಯ್ನ್ ಸ್ಟಾರ್ಟ್ ಆಗಿದೆ. ಆ ಥರದ್ದೆಲ್ಲ ತುಂಬಾ ಪ್ರಾಬ್ಲಮ್ಸ್ ಕೂಡ ನಾನು ಫೇಸ್ ಮಾಡ್ತಾಯಿದ್ದೀನಿ ಅಂತಲೇ ಹೇಳ್ಬೋದು. ಈಗ ಅದಕ್ಕೆ ಮತ್ತೆ ವೆಯ್ಟ್ ಲಾಸ್ನ ಸ್ಟಾರ್ಟ್ ಮಾಡಿದ್ದೀನಿ. ಅದಕ್ಕೆ ನಾನೊಂದು ಒಳ್ಳೆ ಟಿಪ್ಸ್ನ ನಾನು ನಿಮಗೆ ಕೊಡ್ತಾಯಿದ್ದೀನಿ. ಈ ಬೇಸಿಗೆ ಟೈಮಲ್ಲಿ ನಮ್ಮ ದೇಹಕ್ಕೆ ತಂಪಾಗಿರುವಂಥ ಒಂದು ಗಂಜಿ ರೆಸಿಪಿನ ಈ ವಿಡಿಯೋದಲ್ಲಿ ತೋರಿಸಿದ್ದೀನಿ. ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ಪೂರ್ತಿ ವಿಡಿಯೋಸ್ ನೋಡಿ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗಳ ಜೊತೆಗೆ ಶೇರ್ ಮಾಡ್ಕೊಳ್ಳಿ, ಓಕೆನಾ. ಇವತ್ತು ಲೈಫಲ್ಲಿ ಫಸ್ಟ್ ಟೈಮ್ ಈ ಥರದ್ದೊಂದು ರೆಸಿಪಿ ಮಾಡ್ತಾಯಿದ್ದೀನಿ ನೋಡಿ. ಫುಲ್ ಇಡೀ ಕೋಳಿ ತಂದು ಮಸಾಲೆನೆಲ್ಲ ಹಾಕಿಬಿಟ್ಟು ಮಾಡಬೇಕು ಅಂತ ತುಂಬ ಟೈಮಿಂದ ಅನ್ಕೋತಾ ಇದ್ವಿ. ಬಟ್ ಫಸ್ಟ್ ಟೈಮು ಪೂರ್ತಿ ವಿಡಿಯೋ ಮಾಡ್ಕೊಳ್ಳೋಕ್ಕಾಗಿಲ್ಲ. ಈ ಥರ ಮಸಾಲೆನೆಲ್ಲ ಹಾಕ್ಬಿಟ್ಟಿದ್ದನ್ನು ಕುಕ್ಕರಲ್ಲಿ ನಾನು ವಿಸಿಲ್ ಬರೆಸ್ದೆ. ಅದು ಹೇಗೆ ಏನು ಅಂತ ನಾನು ನೆಕ್ಸ್ಟ್ ಟೈಮ್ ಮಾಡುವಾಗ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಸಮ್ಮರ್ ಸ್ಟಾರ್ಟ್ ಆಗಿ ಇಷ್ಟು ದಿನ ಆದರೂ ಕೂಡ ಎಲ್ಲಿಗೂ ಹೋಗೋಕ್ಕಾಗಿರಲಿಲ್ಲ. ನಮ್ಮನೆ ಹತ್ರ ಅಂದರೆ ಶೃಂಗೇರಿಯಿಂದ ಒಂದು 10 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ಸಿರಿಮನೆ ಜಲಪಾತ ಅಂತ ಒಂದು ಫಾಲ್ಸ್ ಇದೆ. ತುಂಬ ಪೀಸ್ಫುಲ್ಲಾಗಿದೆ, ತುಂಬಾ ಚೆನ್ನಾಗಿದೆ. ಶೃಂಗೇರಿ ನಿಯರೆಸ್ಟ್ ಇರೋ ಎಲ್ರಿಗೂ ಇದು ಗೊತ್ತಿರುತ್ತೆ. ದೂರದಲ್ಲಿರೋರು ಏನಾದರೂ ಶೃಂಗೇರಿಗೆ ಭೇಟಿ ಕೊಟ್ಟರೆ ಒಂದು ಸಲ ನೀವು ಇದಕ್ಕೆ ಭೇಟಿ ಕೊಡಿ. ನಿಜವಾಗ್ಲೂ ನೀವು ತುಂಬಾ ಎಂಜಾಯ್ ಮಾಡ್ತೀರಾ. ಏನು ಡೇಂಜರಸ್ ಪ್ಲೇಸ್ ಅಂತೂ ಅಲ್ವೇ ಅಲ್ಲ. ಚಿಕ್ಕ ಮಕ್ಕಳಿಂದ ದೊಡ್ಡವ್ರ ತನಕ ಆರಾಮಾಗಿ ಆಟ ಆಡ್ಬೋದು. ಇನ್ನೆಲ್ಲೋ ನಾವು ವಾಟ್ರ್ ಫಾಲ್ ಅದು ಇದು ಅಂತ ದುಡ್ಡು ಕೊಟ್ಟು ಹೋಗೋದಕ್ಕಿಂತ ಈ ಥರ ನ್ಯಾಚುರಲ್ಲಾಗಿ ಇರುವಂಥ ಫಾಲ್ಸಲ್ಲಿ ಆಟ ಆಡೋದ್ರಿಂದ ನಾವು ನಿಜವಾಗ್ಲೂ ಎಂಜಾಯ್ ಮಾಡ್ಬೋದು. ನಾವು ತುಂಬ ಆರೋಗ್ಯವಾಗಿಯೂ ಇರ್ಬೋದು, ಏನೂ ಎಫೆಕ್ಟ್ ಆಗಲ್ಲ. ವೀಡಿಯೋಸ್ ಎಲ್ಲ ಎಷ್ಟು
ಎಷ್ಟೋ ಸಲ ಮಾಡಿ ಇಟ್ಕೊಂಡಿದ್ರು ಕೂಡ ನನಗೆ ಎಡಿಟ್ ಮಾಡೋಕ್ಕೆ ಟೈಮ್ ಸಿಗೋದಿಲ್ಲ. ಶಾಪಲ್ಲಿ ಕೂತ್ಕೊಂಡು ಎಡಿಟ್ ಮಾಡೋಣ ಅಂದರೆ ಅಲ್ಲಿ ಯಾರಾದರೂ ಬರ್ತಿರ್ತಾರೆ, ಮತ್ತು ವಾಯ್ಸ್ ಓವರ್ ಕೊಡೋದಂದರೆ ವೆಹಿಕಲ್ ಸೌಂಡ್ಸ್ ಇರುತ್ತೆ. ಮನೇಲೂ ನೋಡಿ ಇವಾಗಲೂ ವಾಯ್ಸ್ ಓವರ್ ಕೊಡುವಾಗ ನನ್ನ ಮಗನ ವಾಯ್ಸ್ ಮಧ್ಯೆ ಮಧ್ಯೆ ಬರ್ತಾಯಿದೆ, ಡಿಸ್ಟರ್ಬೆನ್ಸ್ ಇದ್ದೇ ಇರುತ್ತೆ. ಸೊ ಇದು ಒಂದು ನನಗೆ ರೀಸನ್ ಹೌದಾಯ್ತಾ. ಇನ್ನು ನಾವು ನೀರಲ್ಲೆಲ್ಲ ಆಟಾಡಿ ಹೆಚ್ಚು ಕಡಿಮೆ ಒಂದು 2 ಅವರ್ಸು ನಾವು ನೀರಲ್ಲಿ ಆಟಾಡಿರ್ಬೋದು. ಅದಾದಮೇಲೆ ನಾವು ಡ್ರೆಸ್ ಎಲ್ಲ ಚೇಂಜ್ ಮಾಡ್ಕೊಂಡ್ವಿ. ಇಲ್ಲಿ ಡ್ರೆಸ್ ಚೇಂಜ್ ಮಾಡ್ಕೊಳ್ಳೋದಕ್ಕೂ ಎಲ್ಲ ಥರ ವ್ಯವಸ್ಥೆ ಎಲ್ಲ ಇದೆ. ಡ್ರೆಸ್ ಎಲ್ಲ ಚೇಂಜ್ ಮಾಡ್ಕೊಂಡಿದ್ದಾಯಿತು. ನಾವು ಮನೆಯಿಂದ ಬರ್ತಾನೆ ಅಡುಗೆ ಮಾಡ್ಕೊಂಡು ತೊಗೊಂಡು ಬಂದಿದ್ವಿ. ಮೀನು ಸಾರು ಮತ್ತು ರೈಸು ಅದನ್ನೆಲ್ಲ ಅಡುಗೆ ಮಾಡ್ಕೊಂಡು ತೊಗೊಂಡು ಬಂದಿದ್ವಿ. ಯಾಕಂದರೆ ನಾವು ಬೆಳಗ್ಗೆ ಒಂದು 11 ಗಂಟೆ ಹಂಗೆ ಬಂದಿದ್ದು. ಈಗೆಲ್ಲ ಮುಗಿಯುವಾಗ ಒಂದು 3:30 4 ಗಂಟೆ ಹತ್ತಿರ ಆಗಿದೆ ಟೈಮು. ಆದರೂ ಇಷ್ಟೊಂದು ಬಿಸಿಲಿದೆ, ನಾವಿಲ್ಲೇ ಊಟ ಮಾಡ್ಕೊಂಡು ಹೋಗೋಣ, ಔಟ್ಡೋರಲ್ಲಿ ಊಟ ಮಾಡಿದ್ರೆ ಇನ್ನೂ ಒಂಥರ ಖುಷಿ ಇರುತ್ತಲ್ವ ಅಂತೇಳಿ ಮಕ್ಕಳು ನಾವೆಲ್ಲ ಕೂತ್ಕೊಂಡು ಊಟ ಮಾಡಿದ್ವಿ. ವಿ ಆರ್ ವೆರಿ ಎಂಜಾಯಿಂಗ್, ಮಾತ್ರ ತುಂಬಾ ಖುಷಿ ಆಯಿತು. ಎಲ್ಲ ಊಟ ಎಲ್ಲ ಮಾಡಿಕೊಂಡು ಮನೆಗೆ ಹೋಗಬೇಕಾದ್ರೆ ಸಂಜೆ ಒಂದು 4:15 5 ಗಂಟೆ ಹಂಗಾಗಿತ್ತು. ಇನ್ನೇನು ಮೋಡ ಆಗುತ್ತೆ, ಮಳೆ ಬರೋ ಸೂಚನೆ ಇದೆ ಅನ್ನುವಾಗ ನಾವು ಹೊರಟಿದ್ದು ಮನೆಗೆ. ಬಟ್ ಇದು ಇವತ್ತು ನಿನ್ನೆದು ವಿಡಿಯೋ ಅಲ್ಲ, ಹೆಚ್ಚು ಕಡಿಮೆ 1 ಮಂತ್ ಅಂತೂ ಆಯಿತು ವಿಡಿಯೋಸ್ ಮಾಡಿಟ್ಕೊಂಡು ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ ಅಷ್ಟೇ. ಇನ್ನು ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗಿದ್ದರಿಂದ ಮಕ್ಕಳು ಕೂಡ ತುಂಬಾ ಎಂಜಾಯ್ ಮಾಡಿದರು ಆಯಿತಾ. ನನಗೂ ಒಂದು ಸ್ವಲ್ಪ ರಿಲ್ಯಾಕ್ಸ್ ಅಂತ ಅನ್ನಿಸ್ತು. ಇನ್ನು ವೆಯ್ಟ್ ಲಾಸ್ ಗಂಜಿ ರೆಸಿಪಿನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅಂತ ಬಿಫೋರ್ ಹೆಚ್ಚು ಕಡಿಮೆ ಒಂದು 3-4 ಮಂತ್ಸ್ ಬ್ಯಾಕೆ ನಾನು ನಿಮ್ಗೆ ಹೇಳಿದ್ದೆ. ಅದನ್ನು ಇವಾಗ ನಾನು ರೆಡಿ ಮಾಡ್ಕೋತಾ ಇದ್ದೀನಿ. ಅದಕ್ಕೆ ಒಂದು ಪಾತ್ರೆಗೆ ಒಂದು ಅಳತೆಗೆ ನಿಮ್ಗೆ ಯಾವುದ್ರಲ್ಲಿ ಬೇಕಾದರೂ ಅಳತೆ ಮಾಡ್ಕೊಳ್ಳಿ. ನಾನು ಒಂದು ಬಾಟ್ಲಲ್ಲಿ ಒಂದು ಬಾಟ್ಲಷ್ಟು ಅಂದರೆ ಒಂದು 200 ಗ್ರಾಮಷ್ಟು ಕಡಲೆಕಾಳು ಅಷ್ಟೇ, ಮತ್ತು ಹುರುಳಿಕಾಳು ಅಷ್ಟೇ, ಇದು ಏನು ಬಾರ್ಲಿ, ಇದನ್ನೆಲ್ಲ ನಾನು ಹುರ್ಕೋತಾ ಇದ್ದೀನಿ. ಜೊತೆಗೆ ಅಷ್ಟೇ ಹೆಸರು ಕಾಳನ್ನು ಕೂಡ ಹಾಕ್ಕೋತಾ ಇದ್ದೀನಿ. ಅದಾದಮೇಲೆ ಮೆಂತ್ಯ ಮತ್ತು ಜೀರಿಗೆ ಎರಡೂ ಕೂಡ ಒಂದು 2 ಸ್ಪೂನಷ್ಟು ಹಾಕಿದ್ದೀನಿ. ಇದಕ್ಕೆ ಮೆಂತ್ಯ ಕಡಿಮೆ ಹಾಕಿದ್ದೀನಿ, ಜೀರಿಗೆ ಸ್ವಲ್ಪ ಜಾಸ್ತಿ ಹಾಕಿದ್ದೀನಿ. ನಮ್ಮ ಡೈಜೆಷನಿಗೆಲ್ಲ ತುಂಬ ಹೆಲ್ಪ್ ಆಗುತ್ತೆ. ಮೆಂತ್ಯ ಕೂಡ ತಂಪಲ್ವ, ಹೆಸರು ಕಾಳು ತಂಪು, ಬಾರ್ಲಿ ತಂಪು, ಹುರುಳಿಕಾಳು ಸ್ವಲ್ಪ ಹೀಟಾದ್ರೂ ಕಡಲೆಕಾಳು ಅದೆಲ್ಲ ತಂಪಾಗಿರುತ್ತೆ. ಇದನ್ನೆಲ್ಲದನ್ನು ಹುರಿದ್ಬಿಟ್ಟು ಒಂದು ಪಾತ್ರೆಗೆ ಹಾಕ್ಕೊಂಡು ಅದಕ್ಕೆ ಓಟ್ಸ್ ಹಾಕ್ಕೋತಾ ಇದ್ದೀನಿ. ರೋಲ್ಡ್ ಓಟ್ಸ್ ಅಂತ ಸಿಗುತ್ತಲ್ವ, ಆನ್ಲೈನಲ್ಲಿ ಕೂಡ ಸಿಗುತ್ತೆ. ಆ ಓಟ್ಸ್ನ ಹಾಕ್ಕೋತಾ ಇದ್ದೀನಿ. ಇದಿಷ್ಟನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ಇದಾದಮೇಲೆ ಇದಕ್ಕೆ ಒಂದು ಸ್ವಲ್ಪ ಗೋಧಿ, ಅಂದರೆ 200 ಗ್ರಾಮಷ್ಟು ಇದನ್ನೆಲ್ಲ ಹಾಕಿದ್ನಲ್ಲ, 100 ಗ್ರಾಮಷ್ಟು ಅಷ್ಟೇ ಗೋಧಿನ ಹಾಕ್ಕೊಂಡು ಹುರ್ಕೊಂಡಿದ್ದೀನಿ. ಇದಕ್ಕೆ ಲಾಸ್ಟ್ ಟೈಮಲ್ಲಿ ತೋರಿಸ್ತೀನಿ ನೆಕ್ಸ್ಟ್ಗೆ. ಇನ್ನು ಇದಕ್ಕೆ ಹುರುಳಿಕಾಳು, ಕಡಲೆಕಾಳು ಇದೆಲ್ಲದನ್ನು ಕೂಡ ಮಿಕ್ಸ್ ಮಾಡ್ಕೊಬೇಕು. ಕಡಲೆಕಾಳು, ಹುರುಳಿಕಾಳು, ಹೆಸರು ಕಾಳು, ಬಾರ್ಲಿ, ಜೀರಿಗೆ, ಮೆಂತ್ಯ ಜೊತೆಗೆ ಗೋಧಿ ಇದಿಷ್ಟನ್ನು ಕೂಡ ಹುರಿದು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಹಾಕಬೇಕಾಗತ್ತೆ. ಅದು ತಣ್ಣಗಾಗಬೇಕು, ತುಂಬ ನೀಟಾಗಿ ತಣ್ಣಗಾಗಬೇಕು. ಅದಕ್ಕೆ ನಾನಿಲ್ಲಿ ಒಂದು ಮುಷ್ಟಿಯಷ್ಟು ಬಾದಾಮಿ ಕೂಡ ಹಾಕ್ತಾಯಿದ್ದೀನಿ. ಬಾದಾಮಿ ಹಾಕಿದ್ರೂ ಕೂಡ ತುಂಬಾ ಒಳ್ಳೆಯದಲ್ವ, ಎಲ್ಲ ನಮ್ಮ ದೇಹಕ್ಕೆ ತಾನೇ ಹೋಗೋದು. ಇದು ಗೋಧಿ ನಾನು ಒಂದು 150 ಗ್ರಾಮಷ್ಟು ಹಾಕಿರ್ಬೋದು ಅಷ್ಟೇ. ಇದನ್ನೆಲ್ಲ ಹಾಕಿಬಿಟ್ಟು ನೀಟಾಗಿ ಹುರಿದು ಅದನ್ನೆಲ್ಲ ಒಂದು ಪಾತ್ರೆಗೆ ಮಿಕ್ಸ್ ಮಾಡಿ, ಈ ಥರ ಎಲ್ಲ ಮಿಕ್ಸ್ ಮಾಡ್ಕೊಂಡು ನೀಟಾಗಿ ಒಂದು ಮರ ಅಥವಾ ಏನಾದರೂ ಒಂದು ಬೇಸನ್ ಏನಾದ್ರು ಇರುತ್ತಲ್ವ ಅದಕ್ಕೆ ಹಾಕ್ಬಿಟ್ಟು ಫುಲ್ ಕೂಲ್ ಆಗೋದಕ್ಕೆ ಬಿಡಬೇಕು, ಬಿಸಿ ಇರಬಾರ್ದು. ಅದು ನೀಟಾಗಿ ಕೂಲ್ ಆದಮೇಲೆ ಅದನ್ನು ಹಿಟ್ಟು ಮಾಡಿಸ್ಕೊಂಡು ಬರಬೇಕು ಮಿಲ್ಲಿಗೆ ಹೋಗಿ. ನಾವು ಮಿಕ್ಸಿಲೆಲ್ಲ ಪೌಡ್ರ್ ಮಾಡಿದ್ರೆ ರವೆ ಇರುತ್ತೆ, ನಾವು ಹಿಟ್ಟು ಮಾಡ್ಕೊಂಬಂದರೆ ತುಂಬ ನೀಟಾಗಿರುತ್ತೆ ಆಯಿತಾ. ಇದು ನೆಕ್ಸ್ಟ್ ಡೇಗೆ ನಾನು ರಾತ್ರಿ ಇದು ಚಿಯಾ ಸೀಡ್ಸ್ನ ನೆನೆಸಿಟ್ಟಿದ್ದೆ ಒಂದು ಬೌಲಲ್ಲಿ. ಇನ್ನೊಂದು ಬೌಲಲ್ಲಿ ನಾನು ಏನು ವೆಯ್ಟ್ ಲಾಸ್ ಪೌಡರ್ ಅಂತ ಮಾಡಿದ್ದೆ ಅಲ್ವಾ, ಆ ಪೌಡರ್ಗೆ 2 ಸ್ಪೂನಷ್ಟು ವೆಯ್ಟ್ ಲಾಸ್ ಗಂಜಿ ಪೌಡರ್ನ ಹಾಕಿದರೆ 1 ಸ್ಪೂನಷ್ಟು ರಾಗಿ ಹಿಟ್ಟು, 1 ಸ್ಪೂನಷ್ಟು ಜೋಳದ ಹಿಟ್ಟನ್ನು ಮಿಕ್ಸ್ ಮಾಡಿದ್ದೀನಿ. ಜೋಳ ಮತ್ತು ರಾಗಿನ ಅದಕ್ಕೆ ಮಿಕ್ಸ್ ಮಾಡಿ ಹಿಟ್ಟು ಮಾಡ್ಕೊಳ್ಬೋದು. ಬಟ್ ನಮ್ಮ ಮನೇಲಿ ಜೋಳದ ಹಿಟ್ಟು ಮಾಡಿಟ್ಟಿದ್ದು ಆಲ್ರೆಡಿ ಇತ್ತು, ರಾಗಿ ಹಿಟ್ಟನ್ನು ಕೂಡ ಆಲ್ರೆಡಿ ಮಾಡಿಟ್ಟಿದ್ದೆ. ಹಿಟ್ಟನ್ನು ಮಿಕ್ಸ್ ಮಾಡೋದು ಬೇಡ, ಹೇಗಿದ್ದರೂ ಮನೇಲೇ ತಾನೇ ಮಾಡ್ಕೊಳ್ಳೋದು, ಒಟ್ಟಿಗೆ ಮಾಡ್ಕೊಳ್ಳೋಣ ಅಂತ ಹೇಳಿ ಅವೆಲ್ಲದನ್ನು ಸೇರಿ ರಾತ್ರಿ ನಾನು ನೀರಲ್ಲಿ ಹಾಕಿ ನೆನೆಸಿಡಬೇಕು ಅಂತ ಏನಿಲ್ಲ, ಇನ್ಸ್ಟೆಂಟಾಗೂ ಕೂಡ ನಾವು ಮಾಡ್ಕೊಳ್ಬೋದು. ಬಟ್ ನೆನೆಸಿಟ್ಟು ಮಾಡೋದ್ರಿಂದ ನಮ್ಮ ದೇಹಕ್ಕೆ ತುಂಬಾ ತಂಪು. ಅದರೊಟ್ಟಿಗೆ ಮಜ್ಜಿಗೆ ಅಥವಾ ಮೊಸರನ್ನ ಮಿಕ್ಸ್ ಮಾಡ್ಕೊಂಡು ತಿಂದ್ರಂತೂ ಅಷ್ಟು ಚೆನ್ನಾಗಿರುತ್ತೆ, ನಮ್ಮ ದೇಹಕ್ಕೆ ತುಂಬ ತಂಪಾಗುತ್ತೆ. ಈ ಸಮ್ಮರಲ್ಲಿ ತುಂಬ ಹೀಟ್ ಅಲ್ವಾ, ಆ ಕಾರಣಕ್ಕಾಗಿ ಅಷ್ಟೇ. ಇದನ್ನು ನಾನು ನೀಟಾಗಿ ಗಂಜಿ ಮಾಡ್ಕೊತಾ ಇದ್ದೀನಿ. ಫಸ್ಟಿಗೆ ಒಂದು ಚಿಕ್ಕ ಪಾತ್ರೆಲಿ ಇಟ್ಟಿದ್ದೆ. ಇನ್ನು ನಮ್ಮ ಅತ್ತೆ ಇದ್ದಾರೆ, ಅವ್ರಿಗೆ ಶುಗರ್ ಇದೆ ಆಯಿತಾ, ಅವರಿಗೂ ಕೊಡೋಣ ಅಂತ ಹೇಳಿ ಸ್ವಲ್ಪ ದೊಡ್ಡ ಪಾತ್ರೆಯಲ್ಲಿ ಮಾಡಿದ್ದೀನಿ. ಹಸ್ಬೆಂಡು ಕುಡಿತೀನಿ ಅಂದರು, ಅವರಿಗೆ ಮತ್ತು ಮನೆಯವ್ರಿಗೆ, ಇದು ಅತ್ತೆಗೆ ಎಲ್ಲರಿಗೂ ಸೇರಿ ಮಾಡಿರೋದು. ಇದನ್ನೆಲ್ಲ ಸೇರಿಸ್ಬಿಟ್ಟು ಒಂದು ಕಡೆ ಗಂಜಿ ಮಾಡ್ಕೊತಾ ಇದ್ದೀನಿ. ಇನ್ನು ದೋಸೆಗೆ ಅಂತ ನೆನೆಸ್ಕೊತಾ ಇದ್ದೀನಿ. ನಾನು ದೋಸೆಗೆ ನೆನೆಸ್ಬೇಕಾದ್ರೆ ಕಡಿಮೆ ಅಕ್ಕಿ ಹಾಕ್ತೀನಿ. 1 ಲೋಟದಷ್ಟು ಅಕ್ಕಿ ಹಾಕಿದೆ ಅಂದರೆ ಅದಕ್ಕೆ ಹೆಸರು ಕಾಳು, ಕಡಲೆಕಾಳು, ಉದ್ದಿನಬೇಳೆ,
ಮತ್ತಿನ್ನು ಈ ರಾಜ್ಮಾ ಕಾಳು ಹಾಕ್ತೀನಿ, ಅಲಸಂದೆ ಕಾಳು ಹಾಕ್ತೀನಿ. ಈ ಥರ ಏನೇನು ಕಾಳುಗಳು ಮನೇಲಿ ಅವೈಲಬಲ್ ಇದೆಯೋ ಎಲ್ಲ ಥರ ಕಾಳುಗಳನ್ನು ಕೂಡ ಹಾಕಿ ಎಲ್ಲ ವಾಶ್ ಮಾಡಿಟ್ಬಿಟ್ಟು ನಾನು ನೆನೆಸೋದು. ದೋಸೆ ಮಾಡಬೇಕಾದ್ರೆ ನಾನು ಅನ್ನ ಹಾಕೋದಿಲ್ಲ, ಅದ್ರ ಬದಲಾಗಿ ಅವಲಕ್ಕಿನ ಹಾಕಿ ರುಬ್ಕೋತೀನಿ. ದೋಸೆ ತುಂಬಾ ಚೆನ್ನಾಗಿ ಬರುತ್ತೆ ಹಿಟ್ಟು. ನೀವೇ ನೋಡ್ಬೋದು, ನಿನ್ನೆದು ವೀಡಿಯೋ ನಾನು ತೋರಿಸಿದ್ನಲ್ಲ ಆವಾಗಲೇ, ಅದರಲ್ಲಿ ಕೂಡ ನಾನು ದೋಸೆ ಹಿಟ್ಟು ಮಿಕ್ಸ್ ಮಾಡ್ತಿರ್ಬೇಕಾದ್ರೆ ಎಷ್ಟು ಚೆನ್ನಾಗಿ ಉಬ್ಬಿ ಬಂತು ಅಂತ ನೀವೇ ನೋಡ್ಬೋದು. ಗರ್ಗರಿ ಆಗಿರೋ ಅಂಥ ಮಸಾಲೆ ದೋಸೆ ತಿಂದಂಗೆ ಆಗುತ್ತೆ, ಅಷ್ಟು ಚೆನ್ನಾಗಿರುತ್ತೆ ದೋಸೆ. ಬಟ್ ಅದು ನಮ್ಗೆ ಹೆಲ್ದಿ ಕೂಡ ಹೌದು, ಆಯಿತಾ. ಇನ್ನು ನಾವು ಗಂಜಿ ಈ ಥರ ನಾವು ನೀಟಾಗಿ ಅದನ್ನು ಚೆನ್ನಾಗಿ ಬೇಯಿಸಬೇಕು, ಇಲ್ಲಾಂದರೆ ಹೊಟ್ಟೆ ನೋವು ಬಂದುಬಿಡುತ್ತೆ. ಹಿಟ್ಟು ಚೆನ್ನಾಗಿ ಬೇಯಬೇಕಲ್ವ, ಇಲ್ಲಾಂದರೂ ಒಂದು 5 ಮಿನಿಟ್ಸು ಸಾಕಾಗುತ್ತೆ. ಅದಾದಮೇಲೆ ಅದನ್ನು ತಣ್ಣಗಾಗೋದಕ್ಕೆ ಬಿಡಬೇಕು. ಅದು ಈ ಥರ ಇದು 1 ಲೋಟ ಕುಡಿಬೋದು ಅಥವಾ 2 ಲೋಟ ಕುಡಿಬೋದು. ಬೆಳಗ್ಗೆ ನಾವು ಟಿಫನ್ ಬದಲಾಗಿ ಕುಡಿದ್ರೆ ನಮಗೆ ಎನರ್ಜಿ ಸಾಕಾಗಲ್ಲ ಅನ್ನೋಂಗಿದ್ರೆ ವೆಯ್ಟ್ ಲಾಸ್ ಮಾಡುವಂಥವ್ರು ರಾತ್ರಿ ಕುಡಿದ್ರಂತೂ ತುಂಬಾ ಒಳ್ಳೆ ರಿಸಲ್ಟ್ ಅಂತೂ ಇದರಲ್ಲಿ ಸಿಗುತ್ತೆ. ಇದಾಗಿತ್ತು ನನ್ನ ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೂ ಒಂದು ಒಳ್ಳೆ ರೆಸಿಪಿ ಜೊತೆಗೆ ಒಳ್ಳೊಳ್ಳೆ ಟಿಪ್ಸ್ ಜೊತೆಗೆ ಮತ್ತೆ ಸಿಗ್ತೀನಿ. ಇದೇ ಥರ ನನ್ನ ವೀಡಿಯೋಸ್ನ ನೋಡ್ತಾ ಇರಿ, ನನಗೆ ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ ಅಂತ ಕೇಳ್ಕೊತೀನಿ, ಓಕೆನಾ. ಹಾಗೆ ನನ್ನ ಎಲ್ಲ ವೀಡಿಯೋಸ್ಗಳನ್ನು ನೋಡಿ ಸಪೋರ್ಟ್ ಮಾಡಿರೋ ನಿಮಗೆ ಥ್ಯಾಂಕ್ ಯು ಸೋ ಮಚ್. ಮತ್ತೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು, ಬಾಯ್, ಟೇಕ್ ಕೇರ್.